ನಮಸ್ಕಾರ, ಇದು ನಿತ್ಯ ಸ್ಕೂಲ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ. ಇನ್ಫ್ಯಾಕ್ಟ್ ಬಹಳ ದಿನಗಳ ನಂತರದಲ್ಲಿ ನಿತ್ಯಾನಂದ ಅವರ ಇಶ್ಯೂ ಮತ್ತೊಮ್ಮೆ ಸರ್ಫೇಸ್ ಆಗ್ತಾ ಇದೆ. ಆದರೆ ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದರೆ ಬೇರೆ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಏನು ಹೊಸ ವಿಚಾರ ಅಂತಂದರೆ, ಕರ್ನಾಟಕ ಜನಪರ ವೇದಿಕೆ ಈ ಸಂಘಟನೆ ಏನಿದೆ ಅದು ನಿತ್ಯಾನಂದ ಅವರ ಬಿಡದಿ ಆಶ್ರಮದ ಮೇಲೆ ಒಂದು ದೂರನ್ನು ದಾಖಲು ಮಾಡಿದೆ. ಅದು ನಿನ್ನೆ ದೂರನ್ನು ದಾಖಲು ಮಾಡಿದೆ. ಯಾರ ವಿರುದ್ಧ ಅಂತಂದರೆ, ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ನಿತ್ಯಾನಂದ ಆಶ್ರಮದ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ. ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ಇಟ್ಕೊಳ್ಳಲಾಗಿದೆ. ಅವರಿಗೆ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಶಿಕ್ಷಣ ಅನ್ನೋ ಹೆಸರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರ ತಲೆ ಮೇಲೆ ಹೇರಲಾಗ್ತಾ ಇದೆ. ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ರಮೇಶ್ ಗೌಡ್ರು, ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ರಮೇಶ್ ಗೌಡ್ರು ಏನಿದ್ದಾರೆ, ಅವರು ಕೂಡ ಸಾಕಷ್ಟು ಹೋರಾಟಗಳನ್ನು ನಿನ್ನೆ ಮಾಡಿದ್ರು. ಸಾಕಷ್ಟು ಜಾಥಾಗಳನ್ನು ಕೂಡ ಅವರು ನಡೆಸಿದ್ರು. ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳ ತಲೆಯನ್ನು ಬೋಡಿಸಲಾಗಿದೆ. ಅವರಿಗೆ ಈ ವಯಸ್ಸಲ್ಲೇ ಖಾವಿಯನ್ನು ತೊಡಿಸಲಾಗಿದೆ. ಜೊತೆಗೆ ಅಲ್ಲಿ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಶಿಕ್ಷಣ ಅನ್ನೋ ಹೆಸರಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಅವರಿಂದ ಮಾಡಿಸ್ಕೊಳ್ಳಾಗ್ತಾ ಇದೆ. ಕಸ ಗುಡಿಸೋ ಕೆಲಸಗಳನ್ನು ಮಾಡಿಸ್ಕೊಳ್ಳಾಗ್ತಾ ಇದೆ, ಪಾತ್ರೆ ತೊಳಿಸುವಂಥ ಕೆಲಸಗಳನ್ನು ಮಾಡಿಸ್ಕೊಳ್ಳಾಗ್ತಾ ಇದೆ. ಒಟ್ಟಿನಲ್ಲಿ ಅಲ್ಲಿರುವಂಥ ಮಕ್ಕಳಿಗೆ ಟಾರ್ಚರ್ ಆಗ್ತಾ ಇದೆ. ಮಕ್ಕಳ ಮುಗ್ಧತೆಯನ್ನು, ಇನ್ನೋಸೆನ್ಸನ್ನು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ನಿತ್ಯಾನಂದನ ಆಶ್ರಮ ಮಾಡ್ತಿದೆ, ನಿತ್ಯಾನಂದ ನಡೆಸ್ತಿರುವಂಥ ಸ್ಕೂಲ್ ಮಾಡ್ತಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಕುರಿತಂತೆ ಕಂಪ್ಲೇಂಟನ್ನು ಕೂಡ ಕೊಡಲಾಗಿದೆ. ಇದ್ರ ಬಗ್ಗೆ ರಮೇಶ್ ಗೌಡ್ರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ರಮೇಶ್ ಗೌಡ್ರು ಕೇಳಿ. ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಮಕ್ಕಳನ್ನು ದಾಸ್ಯತನದಿಂದ ನೂಕಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡುವಂಥ ವಯಸ್ಸಿನಲ್ಲಿ ಕಾವಿ ತೊಡಿಸಿ, ಗಂಡು ಮಕ್ಕಳಿಗೆ ಹೆಣ್ಣು ವೇಷವನ್ನು ಧರಿಸಿ ಅನೇಕ ಮಕ್ಕಳ ಚಟುವಟಿಕೆ ಅಲ್ಲದೇ ಅವನು ದುಡಿಸ್ಕೊಳ್ತಾ ಇರುವುದನ್ನು ಕೂಡಲೇ ತಪ್ಪಿಸಲಿಕ್ಕೆ ಇವರು ಜರೂರಾಗಿ ಕ್ರಮ ತಗೊಳ್ಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಬಂದಿದ್ದೇವೆ. ಭಾಗವಹಿಸುವ, ಬದುಕುವ, ರಕ್ಷಣೆಯ ಮತ್ತು ವಿಕಾಸ ಹೊಂದುವ 4 ಹಕ್ಕುಗಳಿದೆ. ಅಲ್ಲಿ ನಾವು ನಿಮ್ಮ ಮಾಧ್ಯಮಗಳು ತೋರಿಸಿದ ಒಂದು ಚಿತ್ರಗಳನ್ನು ಪರಿಶೀಲಿಸಿದ ಮೇಲೆ ಕೆಲವೊಂದು ಹಕ್ಕುಗಳು ಉಲ್ಲಂಘನೆ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಖಂಡಿತ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಎಸ್, ಮಕ್ಕಳ ಹಕ್ಕುಗಳ ಸ್ಪಷ್ಟವಾದಂಥ ಉಲ್ಲಂಘನೆ ಆಗ್ತಿದೆ ಅನ್ನೋದು ಜನಪರ ಸಂಘಟನೆಯ ಒಂದು ಪ್ರಮುಖವಾದಂಥ ದೂರು. ಅದರ ಜೊತೆಗೆ ಮಕ್ಕಳ ಮುಗ್ಧತೆಯನ್ನು, ಅವರ ಇನ್ನೋಸೆನ್ಸನ್ನು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಿತ್ಯಾನಂದನ ಆಶ್ರಮ ಮಾಡ್ತಿದೆ ಅನ್ನೋ ಒಂದು ದೂರನ್ನು ಕೂಡ ಈಗ ಕೊಡಲಾಗಿದೆ. ಇದರ ಬಗ್ಗೆ ಸಾಕಷ್ಟು ತನಿಖೆ ನಡೆಯುವಂಥ ಅಗತ್ಯತೆ ಕೂಡ ಇದೆ. ಅದರ ಜೊತೆಗೆ ಅಲ್ಲಿರುವಂಥ ಮಕ್ಕಳು ಏನಿದ್ದಾರೆ, ಆ ಮಕ್ಕಳು ಕೂಡ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. What is this source? Source is everything. Like, source is a thing, like, source is everything and everything is source. Source is intelligence and intelligence is source. Like, source is everything. What do you mean by everything? Nothing. Nothing is everything and everything is nothing. Where is this everything? In nothing. And where is this nothing? In everything. Like, it is like Kali Yuga and Satya Yuga. When Kali Yuga comes, enlightened master comes and shifts it to Satya Yuga. The same way zero. So, like, the way we view the world, because we are unenlightened, the way we view the world is kind of like you looking through your eyes like this, and you can't see anything clearly. So that's why we are unenlightened, because we can't see the big picture if we take things like this. But when the master sees with complete awareness. So he can take the big picture and what will happen next and what happened before. So then he can tell us like more information than we know. So basically, Muktipriya thinks that the way you see the world and the way Master sees the world is different. It's like you're standing on a 3-floor building and you're like on the ground floor and you're saying, oh, only 3 cars are passing by. From your vision, because you can only see this much, you say, oh, 3 cars are going. But the master is on the top floor and he's saying, oh, no, 20-30 cars are passing by. But you can't believe him because you're just on the ground floor, so how can you see? So if you elevate yourself to the level of the master, only then you can see the future and everything.
ರೈಟ್. ಈ ಪುಟ್ಟ ಮಗು ಮಾತನಾಡ್ತಾ ಇತ್ತು, ಹೆಣ್ಮಗು ಅದು. ಅದರ ಹಿಂದೆ ಒಬ್ಬ ಪುಟ್ಟ ಹುಡುಗ ಕೂಡ ಮಾತನಾಡ್ತಾ ಇದ್ದ. ಸಾಕಷ್ಟು ಸೋರ್ಸ್ ಅಂತ ಹೇಳ್ತಾ ಇದ್ದ. ಸೋರ್ಸ್ ಈಸ್ ನಥಿಂಗ್, ಎವ್ರಿಥಿಂಗ್ ಈಸ್ ನಥಿಂಗ್, ಸಮಥಿಂಗ್ ಈಸ್ ಸಮಥಿಂಗ್ ಅಂತೇನೋ ಅಂತ ಹೇಳ್ತಾ ಇದ್ದ. ಅದ್ರ ಜೊತೆಗೆ ಈ ಪುಟ್ಟ ಮಗು ಮಾತನಾಡ್ತಾ ಇತ್ತು ಎಲಿವೇಟೆಡ್, 3rd ಫ್ಲೋರ್, ಗ್ರೌಂಡ್ ಫ್ಲೋರ್, 4th ಫ್ಲೋರ್ ಬಿಲ್ಡಿಂಗ್ ಅಂತ ಸಾಕಷ್ಟು ವಿಚಾರಗಳನ್ನು ಅದು ಕೂಡ ಮಾತನಾಡ್ತಾ ಇತ್ತು. ಬಟ್ ಇದನ್ನು ತುಂಬಿಸುವಂಥ ಪ್ರಯತ್ನ ಮಾಡ್ತಿದೆಯಾ ಅಥವಾ ಅವರು ನಿಜವಾಗ್ಲೂ ಕಲಿಬೇಕು ಅಂತ ಆಸೆ ಇಟ್ಕೊಂಡು ಇದನ್ನು ಕಲ್ತಿದ್ದಾರಾ ಅದು ಗೊತ್ತಿಲ್ಲ. ಅದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ಆದರೆ ಪ್ರಮುಖವಾಗಿ ಇಲ್ಲಿ ದೂರು ಏನು ಕೇಳಿ ಬರ್ತಿರೋದು, ಆರೋಪ ಏನು ಕೇಳಿ ಬರ್ತಿರೋದು ಅಂತಂದರೆ ಫೋರ್ಸ್ಫುಲಿ ಮಕ್ಕಳ ತಲೆಗೆ ಇದನ್ನು ತುಂಬುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ. ಯಾಕೆಂತಂದರೆ ಅಫ್ಕೋರ್ಸ್ ಪೇರೆಂಟ್ಸು, ಪೋಷಕರಿಗೆ ಮಕ್ಕಳ ಮೇಲೆ ಅಧಿಕಾರ ಇದ್ದರೂ ಕೂಡ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ಅವರು ಫೋರ್ಸ್ ಮಾಡೋಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಈ ರೀತಿ ವಿಚಾರಗಳನ್ನು, ತುಂಬ ಕಾಂಪ್ಲಿಕೇಟೆಡ್, ತುಂಬ ಕನ್ಫ್ಯೂಸಿಂಗ್ ವಿಚಾರಗಳನ್ನು ಅವರ ತಲೆ ಮೇಲೆ ಹೇರಿದಾಗ, ಅವರ ತಲೆಗೆ ಹಾಕಿದಾಗ ನಿಜಕ್ಕೂ ಅವರು ಕನ್ಫ್ಯೂಸ್ ಸ್ಟೇಟ್ಗೆ ಹೋಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪುಟ್ಟ ಪುಟ್ಟ ಮಕ್ಕಳು, ಅವರೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಲ್ಲಿ ಮೈನರ್ಸ್ ಇದ್ದಾರೆ, ಮೇಜರ್ಸ್ ಯಾರೂ ಇಲ್ಲ. ಅವರಿಗೆ ಖಾವಿ ಬಟ್ಟೆಗಳನ್ನು ಹಾಕಲಾಗಿದೆ, ಜೊತೆಗೆ ಅವರ ತಲೆಯನ್ನು ಕೂಡ ಬೋಡಿಸಲಾಗಿದೆ. ಆಧ್ಯಾತ್ಮಿಕ ಬೋಧನೆ, ಆಧ್ಯಾತ್ಮಿಕ ಚಿಂತನೆಯನ್ನು ಕೂಡ ಅಲ್ಲಿ ಅವರ ತಲೆಗೆ ತುಂಬುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅಫ್ಕೋರ್ಸ್ ಮಕ್ಕಳಿಗೆ ಆಧ್ಯಾತ್ಮಿಕ ಚಿಂತನೆ, ಅದಕ್ಕೆ ಶಿಕ್ಷಣವನ್ನು ಖಂಡಿತವಾಗ್ಲೂ ಮಾಡ್ಬೋದು, ಆದರೆ ಫೋರ್ಸ್ಫುಲಿ ಅದನ್ನು ಮಾಡಲಾಗ್ತಾ ಇದೆಯಾ, ಅದು ಇಲ್ಲಿ ನಮ್ಮನ್ನು ಕಾಡ್ತಾ ಇರುವಂಥ ಪ್ರಶ್ನೆ. ಈ ಪರ್ಟಿಕ್ಯುಲರ್ ಆಗಿ ಒಂದು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ತುಂಬ ಪುಟ್ಟ ಬಾಲಕ, ಖಾವಿ ಬಟ್ಟೆಯನ್ನು ಆತ ಹಾಕ್ಕೊಂಡಿದ್ದಾನೆ, ಜೊತೆಗೆ ತಲೆಯನ್ನು ಕೂಡ ಬೋಡಿಸಲಾಗಿದೆ. ಸೇಮ್ ನಿತ್ಯಾನಂದನ ಡಿಸೈಪಲ್ ಥರ ಆ ಪುಟ್ಟ ಮಗು ಕಾಣ್ತಾ ಇದೆ. ಆಲ್ರೈಟ್, ಇಲ್ಲಿ ಸುಮಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ. ಬಹು ಪ್ರಮುಖವಾಗಿ ಕಾಡುವಂಥ ಪ್ರಶ್ನೆ ಏನು ಅಂತಂದರೆ, ಇವನ್ನೆಲ್ಲವನ್ನು ಮಾಡೋದಕ್ಕೆ ಕಾನೂನು ಒಪ್ಪಿಗೆಯನ್ನು ಕೊಟ್ಟಿದೆಯಾ, ಕಾನೂನಿನ ಪ್ರಕಾರ ಇವರು ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇವರು ಶಾಲೆಯನ್ನು ಏನು ನಡೆಸ್ತಾ ಇದ್ದಾರೆ, ಈಸ್ ಇಟ್ ರೆಕಗ್ನೈಸ್ಡ್ ಬೈ ಅನ್ ಆಥರೈಸ್ಡ್ ಬಾಡಿ, ಆ ಎಲ್ಲ ಪ್ರಶ್ನೆಗಳು ಕೂಡ ಕಾಡುತ್ತೆ. ಜೊತೆಗೆ ಮಕ್ಕಳ ಮೇಲೆ ಫೋರ್ಸ್ಫುಲಿ ಈ ಎಲ್ಲ ಶಿಕ್ಷಣವನ್ನು ಹೇರುವಂಥ ಪ್ರಯತ್ನ ಮಾಡಲಾಗ್ತಾ ಇದೆಯಾ, ಇದು ಅವರ ವಿರುದ್ಧ ಕೇಳಿ ಬರ್ತಾ ಇರುವಂಥ ಆರೋಪ. ಆ ಎಲ್ಲ ಆರೋಪಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ನಾನು ಇವತ್ತಿನ ಚರ್ಚೆಯಲ್ಲಿ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಇವತ್ತು ಸಾಕಷ್ಟು ಗಣ್ಯರು ಭಾಗವಹಿಸಿದ್ದಾರೆ ಈ ಚರ್ಚೆಯಲ್ಲಿ. ನಾನು ನಿರಂಜನ್ ಆರಾಧ್ಯ ಅವರನ್ನು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಕೆ ಇಷ್ಟಪಡ್ತೀನಿ. ನಿರಂಜನ್ ಆರಾಧ್ಯ ಅವರು ಮಕ್ಕಳ ಹಕ್ಕು ಮತ್ತು ಶಿಕ್ಷಣ ತಜ್ಞರು. ನಮಸ್ತೆ. ನಮಸ್ಕಾರ. ಹಾಗೆ ನನ್ನ ಜೊತೆಗೆ ಫಾದರ್ ಎಡ್ವರ್ಡ್ ಥಾಮಸ್ ಇದ್ದಾರೆ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು. ಅದರ ಜೊತೆಗೆ ಇವರು ನಿತ್ಯಾನಂದನ ಆಶ್ರಮಕ್ಕೆ ಹೋಗಿದ್ರು, ಅಲ್ಲಿ ಏನೇನಾಗ್ತಿದೆ ಎಲ್ಲವನ್ನು ಕೂಡ ಗಮನಿಸಿಕೊಂಡು ಬಂದಿದ್ದಾರೆ. ನಮಸ್ತೆ. ಈ ಮಕ್ಕಳ ಪೋಷಕರು, ಅಂದರೆ ಇವರ ಮಕ್ಕಳು ಕೂಡ ಅಲ್ಲಿ ಓದ್ತಾ ಇದ್ದಾರೆ ನಿತ್ಯಾನಂದ ಅವರ ಸ್ಕೂಲಲ್ಲಿ. ಸಾಯಿರಾಮ್ ಇದ್ದಾರೆ. ಸಾಯಿರಾಮ್ ನಮಸ್ತೆ. ನಿತ್ಯಾನಂದ. ಹಾಗೆ ಮತ್ತೊಬ್ಬ ಪೋಷಕರು ಶ್ರೀಧರ್ ಇದ್ದಾರೆ. ಶ್ರೀಧರ್ ನಮಸ್ತೆ. ಎಡ್ವರ್ಡ್ ಥಾಮಸ್ ಅವರಿಂದ ಶುರು ಮಾಡ್ತೀನಿ. ಸರ್, ನಿಮಗೆ ಕಂಪ್ಲೇಂಟ್ ಬಂದಿದೆ ನಿತ್ಯಾನಂದನ ಆಶ್ರಮದ ವಿರುದ್ಧ ಸಾಕಷ್ಟು ಮಕ್ಕಳಿಗೆ ಫೋರ್ಸ್ ಮಾಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಅಂತ. ನೀವು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಿ, ಏನು ಗಮನಿಸಿದ್ರಿ, ಏನೇನು ಇತ್ತು ಅಲ್ಲಿ, ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೌದು ಪ್ಲೀಸ್. ಜಿಲ್ಲಾ ಘಟಕದಿಂದ ನಮ್ಮ DCPO ಮತ್ತು ಚೈಲ್ಡ್ ವೆಲ್ಫೇರ್ ಕಮಿಟಿಯಿಂದ ಜೊತೆ ಮಾತಾಡುವಾಗ ಅಲ್ಲಿ ಸ್ಥಿತಿ ಚೆನ್ನಾಗಿಲ್ಲ, ಮಕ್ಕಳಲ್ಲೇ ಇಟ್ಟುಕೊಳ್ಳೋದಕ್ಕೆ ಅವರು ಪರ್ಮಿಷನ್ ತಗೊಳ್ಬೇಕಾಯಿತು, ಅದು ತಗೊಂಡಿಲ್ಲ. ಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಏನು? ಸ್ಥಿತಿ ಚೆನ್ನಾಗಿಲ್ಲದ್ರೆ ನಾವು ಮಕ್ಕಳು, ಪೋಷಕರು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಕಾರಣ ಏನು? ಕುಟುಂಬದ ಸಮಸ್ಯೆಗಳು ಇರಬಹುದು, ಬಡತನ ಇರಬಹುದು, ಅನಾಥ ಸ್ಥಿತಿಯಲ್ಲಿರುವ ಮಕ್ಕಳು ಇರಬಹುದು. ಅವರು ಬಂದಾಗ ಅವರು ಪೋಷಕರು ಅವರ ಮಗು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕೆಂದು ಆಸೆ ಇಟ್ಟುಕೊಂಡು ಬರ್ತಾ ಇದ್ದಾರೆ. ಅವರು ಪ್ರತ್ಯೇಕವಾಗಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಬರುವಾಗ, ಅದು ಕ್ರಿಶ್ಚಿಯನ್ ಸಂಸ್ಥೆ ಆಗಲಿ, ಹಿಂದೂ ಸಂಸ್ಥೆ ಆಗಲಿ, ಮುಸ್ಲಿಂ ಸಂಸ್ಥೆ ಆಗಲಿ, ಅವರು ನಂಬಿಕೆ ಇಟ್ಟುಕೊಂಡು ಬರುವಾಗ ಏನು ಮಗುವಿಗೆ ಕೊಟ್ಟರೆ ಅವರು ತಗೊಳ್ತಾರೆ, ಆಯ್ತಲ್ಲ? ಯಾಕಂದರೆ ಅವರು ಬಡವ ಸ್ಥಿತಿಯಿಂದ ಬಂದಿರೋ ಸಮಯದಲ್ಲಿ ನಾವು ಹಿರಿಯರು ಏನು ಕೊಡ್ತಾರೋ, ಯಾವ ದಾರಿ ತೋರಿಸ್ತಾರೋ ಅದು ಅವರು ತಗೊಳ್ತಾರೆ. ಇವಾಗ ಮಗುವಿನ ಹಿತಾಸಕ್ತಿ ಒಂದಿದೆ. ಮಗುವಿನ ಹಿತಾಸಕ್ತಿ ಏನು? ಆ ಮಗುವಿನ ಹಿತಾಸಕ್ತಿಯನ್ನು ನೋಡಿಕೊಂಡು ಮಾಡ್ತಾ ಇದ್ದೀರಾ? ದಟ್ಸ್ ರೈಟ್. ಆಲ್ ರೈಟ್. ಮಕ್ಕಳ ಹಿತಾಸಕ್ತಿಯನ್ನು ನೋಡಿಕೊಂಡು ಮಾಡ್ತಾ ಇಲ್ಲ ಅನ್ನೋದು ನಿಮ್ಮ ಮಾತುಗಳು. ಕಂಡು ಬಂದೆ. ಹೌದಾ? ಹಾಗಾದ್ರೆ ಏನು ನೋಡಿದ್ರಿ ಇಲ್ಲಿ? ವಾಟ್ ಡಿಡ್ ಯು ಸೀ ದೇರ್? ಏನು ನೋಡಿದ್ರಿ? ನಾವು ಅಲ್ಲಿ ಹೋಗಿ ನೋಡುವುದಕ್ಕೆ ಅವಕಾಶ ಕೊಟ್ಟಿಲ್ಲ. ನಾವು ಹೌದು, ಒಳಗಡೆ ಹೋಗಿದ್ದಾರೆ, ಸ್ವಾಮಿಯವರು ಕೂಡ ಇದ್ರು. ಅವರು ಒಳ್ಳೆ ಚೆನ್ನಾಗಿ ಮಾತಾಡಿದ್ರು, ಕುತ್ಕೊಳ್ಳಿ, ನಮ್ಗೆ ಕಾಫಿ ಟೀ ಎಲ್ಲ ಕೊಟ್ಟರು. ಆದರೂ ಇವರು ಚೆನ್ನಾಗಿ ಮಾತಾಡುವ ಸಮಯದಲ್ಲಿ ಒಬ್ಬರು ಅಡ್ವೊಕೇಟ್ ಅನ್ನು ಹೇಳಿ ರಾಗಸುಧಾ ಅಂತ ಒಬ್ಬಳು ಬಂದು ತುಂಬ ಬೈದರು.
ನೀವು ಯಾಕೆ ಇಲ್ಲಿ ಬಂದಿದ್ದೀರಾ, ಯಾರು ನಿಮಗೆ ಇಲ್ಲಿ ಬರೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನೀವು ಇಲ್ಲಿ ಬರಬಾರ್ದು, ನಮ್ಮ ಪ್ರೈವೇಟ್ ಪ್ರಾಪರ್ಟಿ, ನಿಮಗೆ ಹೇಗೆ ಏನು ಹಕ್ಕಿಲ್ಲ ಅಂತ ಹೇಳಿದ್ರು. ಆವಾಗ ನಾವು ಅವರಿಗೆ ಹೇಳಿದೆ, ಮಕ್ಕಳು ಎಲ್ಲಿ ಇರುತ್ತೀರೋ ಆ ಜಾಗದಲ್ಲಿ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಹಕ್ಕಿದೆ. ಏನು ಆಯೋಗ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾಣುತ್ತದೆ. ತುಂಬ ಜೋರಾಗಿ ಮಾತಾಡಿ ಬೈದು ಕಳಿಸಿದ್ರು. ಓಕೆ, ಅಂದರೆ ನನಗೆ ಒಂದು ವಿಷಯ ಕ್ಲಾರಿಫೈ ಮಾಡಿ, ನೀವಿಲ್ಲಿ ಒಂದು ವೇಳೆ ಮಕ್ಕಳ ಹಕ್ಕು ಆಯೋಗಕ್ಕೆ ಏನಾದರೂ ಈ ರೀತಿ ದೂರು ಬಂದ್ರೆ ನೀವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹೋಗ್ಬೋದಾ? ನೀವು ಅಲ್ಲಿಗೆ ಪ್ರಿಯರ್ ನೋಟಿಸ್ ಇಲ್ದೇನು ಹೋಗ್ಬೋದು? ಏನು ಪ್ರಯರ್ ನೋಟಿಸ್ ಬೇಕಾಗಿಲ್ಲ. ಮತ್ತೆ ಅವರು ಹೇಳಿದ್ರು ನಮಗೆ ಲೆಟರ್ ಕೊಡಿ ಅಂತ. ನಾವು ಇಲ್ಲಿಂದ ಲೆಟರ್ ಕೊಡೋದು ಆ ಥರ ಏನೂ ಇಲ್ಲ. ನಾವು ಏನು ಲೆಟರ್ ಕೊಡಬೇಕಾಗಿಲ್ಲ, ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿಲ್ಲ. ಅಲ್ಲಿ ಹೋಗಿದ ತಕ್ಷಣ ನಮಗೆ ಮಕ್ಕಳಿರುವ ಜಾಗದಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ನಮಗೆ ಮಾಡ್ಬೋದು ಖಂಡಿತ. ಬಟ್ ಅವ್ರು ಅದಕ್ಕೆ ಅಡ್ಡಿಪಡಿಸಿದ್ರು. ಹೌದು. ಆಲ್ ರೈಟ್, ನಮ್ಮ ಮತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ. ನಿರಂಜನಾರಾಧ್ಯ ಅವರೇ, ಇಲ್ಲಿ ನೀವು ಗಮನಿಸ್ತಾ ಇದ್ರಿ, ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಸುಮಾರು ವಿಚಾರಗಳನ್ನು ತೋರಿಸ್ತಾ ಇದ್ವಿ, ವಿಷಯಗಳನ್ನು ತೋರಿಸ್ತಾ ಇದ್ವಿ. ಅಲ್ಲಿ ಮಕ್ಕಳಿಗೆ ಕಾವಿಯನ್ನು ಹಾಕಲಾಗಿತ್ತು, ಎಲ್ಲರೂ ಕೂಡ ಮೈನರ್ಸ್, ನೋಡಿದ್ರೆ ಗೊತ್ತಾಗುತ್ತೆ, ತಲೆ ಬೋಡಿಸಲಾಗಿತ್ತು. ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು, ಆಧ್ಯಾತ್ಮಿಕ ಚಿಂತನೆಗಳನ್ನು ತುಂಬುವಂಥ ಕೆಲಸ ಫೋರ್ಸ್ಫುಲಿ ಆಗ್ತಿದೆ ಅನ್ನೋದು ಕೂಡ ಒಂದು ಆರೋಪ ಅಷ್ಟೇ, ಬೇರೆಯವ್ರು ಮಾಡಿರುವಂಥ ಒಂದು ಆರೋಪ. ಇವೆಲ್ಲದಕ್ಕೆ ಕಾನೂನು ಪ್ರಕಾರ ಅವಕಾಶ ಇದೆಯಾ? ಆ ಒಂದು ಸಂಸ್ಥೆ ನಿತ್ಯಾನಂದ ಅವರ ಸ್ಕೂಲ್ ರೆಕಗ್ನೈಸ್ಡ್ ಆಗಿದೆಯಾ? BO ಪರ್ಮಿಷನ್ ಇದೆಯಾ ಅದಕ್ಕೆ? ಏನಂತೀರಿ? ಒಂದು, ಅದು RT ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 18 ಕೆಳಗಡೆ ರೆಕಗ್ನಿಷನ್ ಇದ್ದರೆ ಅದನ್ನು ತೋರಿಸ್ಬೇಕು. ಅವರು ರೆಕಗ್ನಿಷನನ್ನು ಪಡ್ಕೊಂಡಿದ್ರೆ ಶಾಲೆಗೆ ಕಾಯ್ದೆ ಜಾರಿಯಾದಂಥ 3 ತಿಂಗಳ ಒಳಗಾಗಿ ಅವರು ರೆಕಗ್ನಿಷನ್ ಅನ್ನ ಪಡೆಯಬೇಕು. ನಿಮಗೆ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಪ್ರಕಾರ ರೆಕಗ್ನಿಷನ್ ಇದೆಯಾ? ರೆಕಗ್ನಿಷನ್ ಇಲ್ಲ. ಯಾಕಂದ್ರೆ ಈಗ ಜಸ್ಟ್ ಒಂದು 10 ನಿಮಿಷದಿಂದ ಸಂಬಂಧಪಟ್ಟಂತ DDPI ಮಾತಾಡಿದೆ ಖಾತ್ರಿ ಮಾಡ್ಕೊಳ್ಳಿಕ್ಕೆ. ಅವ್ರು ಜಸ್ಟ್ 4 ದಿನದ ಹಿಂದೆ ಒಂದು ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಏನು ರೆಕಗ್ನಿಷನ್ ಎಷ್ಟು ದಿನ ಆಗಿದೆ ಸ್ಕೂಲ್ ಶುರುವಾಗಿ? ಅದು ಸ್ಕೂಲ್ ಅವ್ರು ಹೇಳ್ತಿದ್ದಾರೆ ಸುಮಾರು ವರ್ಷಗಳಿಂದ ನಡೀತಿದೆ ಅಂತ ಹೇಳಿ. ಆದ್ರೂ ರೆಕಗ್ನಿಷನ್ ಇಲ್ಲ ಒಂದು. ಆಮೇಲೆ ಶಾಲೆಗೆ ರೆಕಗ್ನಿಷನ್ ಕೊಟ್ಟಾಗ ಏನೆಲ್ಲ ಶಾಲೆ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ನಿಯಮಗಳಲ್ಲಿ ಸ್ಪಷ್ಟತೆ ಇದೆ. ಅದರಲ್ಲಿ 3 ಅಂಶಗಳನ್ನ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ದ ಸ್ಕೂಲ್ ಕನ್ಫರ್ಮ್ಸ್ ಟು ದಿ ವ್ಯಾಲ್ಯೂಸ್ ಎನ್ಶ್ರೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೈಂಟಿಫಿಕ್ ಎಜುಕೇಶನ್, ಸೆಕ್ಯುಲರ್ ಎಜುಕೇಶನ್, ಮಕ್ಕಳ ಅಭಿವೃದ್ಧಿಗೆ ಪೂರಕವಾಗಿರೋ ಶಿಕ್ಷಣ ಕೊಡಬೇಕೆ ಹೊರತು ಅವರು ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದಕ್ಕೆ ಇದಿಲ್ಲ, ಏನೋ ಅನುಮತಿ ಇಲ್ಲ. ಎರಡನೇದು, ಆ ಸ್ಕೂಲ್ ನಡೆಸ್ತಕ್ಕಂಥ ಜಾಗ ಏನಿದೆ, ದ ಸ್ಕೂಲ್ ಬಿಲ್ಡಿಂಗ್ಸ್ ಆರ್ ದಿ ಸ್ಟ್ರಕ್ಚರ್ಸ್ ಆರ್ ದ ಗ್ರೌಂಡ್ಸ್ ಏನೆಲ್ಲ ಇದೆ, ದಟ್ ಶುಡ್ ಬಿ ಯೂಸ್ಡ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಸ್ಕೂಲಿಂಗ್. ಅದು ಶಾಲೆಗೆ ಮಾತ್ರನೇ ಉಪಯೋಗಿಸ್ಬೇಕು. ಅಲ್ಲಿ ಮತ್ತೊಂದು ಆಶ್ರಮವನ್ನು ನಡೆಸ್ತಕ್ಕಂಥದ್ದು, ಮತ್ತೊಂದು ಬೇರೆ ಚಟುವಟಿಕೆಗಳಿಗೆ ಆ ಒಂದು ಜಾಗವನ್ನು ಬಳಸ್ಕೊಳ್ಳಿಕ್ಕೆ ನಿಯಮಗಳು. ಒಂದು ವೇಳೆ ಅಲ್ಲಿ ಸಿಲೆಬಸ್ಗಳ ಪ್ರಕಾರ ಶಿಕ್ಷಣ ಕೊಡ್ತಿದ್ರು ಕೂಡ ಇವೆಲ್ಲ ಕೆಲಸಗಳನ್ನ ಮಾಡುವಂತಿಲ್ಲ ಅಲ್ಲ. ಈ ಸಿಲೆಬಸ್ ಪ್ರಕಾರ ಶಿಕ್ಷಣವನ್ನ ಅದೊಂದು ಮಾತ್ರ ಮಾಡಬೇಕು. ಆ ಜಾಗವನ್ನ ಶಾಲೆಗೆ ಬಿಟ್ಟು ಬೇರೆ ಇನ್ಯಾವುದಕ್ಕೂ ಬೆಳೆಸ್ಕೊಳ್ಳೋ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್, ಬೇರೆ ಯಾವುದಕ್ಕೂ ಬೆಳೆಸ್ಕೊಳ್ಳೋ ಆಗಿಲ್ಲ. ಮುಖ್ಯವಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಬಹಳ ಎಡ್ವರ್ಡ್ ಕೂಡ ಅದನ್ನೇ ಹೇಳಿದ್ರು, ಒಬ್ಬ ವ್ಯಕ್ತಿ ಒಂದು ಕಾನೂನಿನ ಪ್ರಕಾರ ಅಲ್ಲಿರ್ತಕ್ಕಂಥ ಆರೋಪಗಳನ್ನ ಖುದ್ದಾಗಿ ಪರೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅವರನ್ನು ಒಳಗಡೆ ಬಿಡಲ್ಲ ಅಂತ ಹೇಳಿದ್ರೆ, ಇವ್ರೇನು ಈ ಕಾನೂನನ್ನ, ಈ ನೆಲದ ಕಾನೂನನ್ನ ಗೌರವಿಸ್ತಾರ ಅಥವಾ ಅವ್ರದೇ ಏನಾದ್ರೂ ಕಾನೂನುಗಳನ್ನ ಮಾಡ್ಕೊಂಡಿದಾರ? ಖಂಡಿತ ಅರ್ಥ ಆಗಲ್ಲ. ಏನ್ ಹೇಳುತ್ತೆ ಅಂದ್ರೆ, ದ ಸ್ಕೂಲ್ ಈಸ್ ಓಪನ್ ಟು ಇನ್ಸ್ಪೆಕ್ಷನ್ ಬೈ ಎನಿ ಆಫೀಸರ್ ಆಥರೈಸ್ಡ್ ಬೈ ದಿ ಅಪ್ರಾಪ್ರಿಯೇಟ್ ಗವರ್ನಮೆಂಟ್. ಯಾವುದೇ ಅದು BO ಆಫೀಸ್ ಇರ್ಬೋದು ಅಥವಾ ಕರ್ನಾಟಕ ಮಕ್ಕಳ ಹಕ್ಕುಗಳ ಆಯೋಗ ಇರ್ಬೋದು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಇವರು ಅಲ್ಲಿ ಯಾರು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಹೋದಂತ ಜನವನ್ನ ಒಳಗಡೆ ಬಿಡಲ್ಲ ಅಂದ್ರೆ ಅಲ್ಲಿ ಏನೋ ಗೌಪ್ಯವಾಗಿ ನಡೀತಿದೆ ಅಂತ. ನಾನು ಮತ್ತೆ ಮಾತಾಡ್ತೀನಿ. ಐ ವಿಲ್ ಗೆಟ್ ಬ್ಯಾಕ್ ಟು ಯು ಅಬೌಟ್ ದಿಸ್. ನಿರಂಜನ್ ಅವರು ಒಂದು ವ್ಯಾಲಿಡ್ ಆಗಿರುವಂಥ ಪಾಯಿಂಟನ್ನು ಇಲ್ಲಿ ರೈಸ್ ಮಾಡ್ತಾ ಇದ್ರು. ಅಫ್ಕೋರ್ಸ್ ಅಲ್ಲಿ ಬೇರೆ ಯಾವುದೇ ರೀತಿ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ನಡೆಸ್ತಾ ಇರ್ಬೋದು, ಅಥವಾ ಕಾನೂನಾತ್ಮಕವಾಗಿಯೇ ಲೈಸೆನ್ಸ್ ತಗೊಂಡು ಅಲ್ಲಿ ಎಜುಕೇಷನ್ ಕೊಡ್ತಿದ್ದಾರೆ ಅಂತ ಒಂದು ವೇಳೆ ಅನ್ಕೊಳ್ಳೋಣ. ಆದರೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಲ್ಲಿ ಹೋದಾಗ, ಒಬ್ಬ ಆಯೋಗದ ವ್ಯಕ್ತಿಯಲ್ಲಿ ಹೋದಾಗ ಅವರು ಒಳಗಡೆ ಬಿಟ್ಕೊಳ್ಳೋದಕ್ಕೆ ಯಾಕೆ ಪರ್ಮಿಷನ್ ಕೊಡಲಿಲ್ಲ? ಅದು ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಜೊತೆಗೆ ಪೋಷಕರು ಏನು ಹೇಳ್ತಾರೆ ಇದ್ರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ಆದಮೇಲೆ.